ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವರ ಮಕ್ಕಳಾಗಿರುವಂಥ ನಾವು ಈ ದಿನದಲ್ಲಿ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆ ಹಾಗೂ ಆತನ ಕೃಪಾ ಸಹಾಯಕ್ಕೋಸ್ಕರವಾಗಿ ಬನ್ನಿರಿ. ನಾವೆಲ್ಲರೂ ಮೌನವಾಗಿದ್ದುಕೊಂಡು ದೇವರಿಗೆ ನಮ್ಮ ಹೃದಯವನ್ನು ಅರ್ಪಿಸುವುದರ ಮೂಲಕವಾಗಿ ಪ್ರಾರ್ಥನೆ ಮಾಡೋಣ. ಜೀವ ಮರಣಗಳಿಗೆ ಒಡೆಯನಾಗಿರುವಂಥ ಸರ್ವಶಕ್ತನಾದ ದೇವರೇ, ಈ ವಿಶೇಷವಾದಂಥ ದಿನದಲ್ಲಿ ದೈವಿಕ ಸಂದೇಶವನ್ನು ಮಾಧ್ಯಮದ ಮೂಲಕವಾಗಿ ಕೇಳುತ್ತಾ ಇರುವಂಥ ಎಲ್ಲ ನಿನ್ನ ಪ್ರಿಯರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನಾದ ದೇವರೇ, ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು. ಪ್ರಾರ್ಥನೆಯಲ್ಲಿ ಎಲ್ಲ ಆಶೀರ್ವಾದಗಳನ್ನು ಕೊಡುವಂಥ ದೇವರು ನಿನ್ನೊಬ್ಬನೇ ಸ್ವಾಮಿ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು ಎಂಬುದಾಗಿ ಹೇಳಿದಂಥ ದೇವರೇ, ಈ ದೈವಿಕ ಸಂದೇಶದ ಮೂಲಕವಾಗಿ ಎಲ್ಲರ ಹೃದಯಗಳು ತೆರೆಯಲ್ಪಡಲಿ ಸ್ವಾಮಿ. ಇರುವಂಥ ಎಲ್ಲ ಕಾಯಿಲೆ ಕಷ್ಟಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಬಿಡುಗಡೆಯಾಗಲಿ ರಕ್ಷಕನೇ. ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಪ್ರತಿಯೊಬ್ಬರ ಮೇಲೆ ಇರಲಿ ಎಂದು ತಂದೆ, ಮಗ, ಕುಮಾರ, ಪವಿತ್ರಾತ್ಮನಾಗಿರುವಂಥ ತ್ರಯೇಕ ದೇವರ ಆಶೀರ್ವಾದದೊಂದಿಗೆ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಈ ದಿನದಲ್ಲಿ ಮತ್ತೊಮ್ಮೆ ದೈವಿಕ ಸಂದೇಶವನ್ನು ನೀಡುವಂಥ ಅವಕಾಶವನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾರೆ. ಇದಕ್ಕಿಂತ ಮಿಗಿಲಾದ ಆಶೀರ್ವಾದ ಮತ್ತೊಂದು ಇಲ್ಲ. ಈಗಾಗಲೇ ಅನೇಕರು ಹೋಪ್ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಮಗೆ ಪತ್ರವನ್ನು ತಾವು ಬರೆಯುತ್ತಾ ಇದ್ದೀರಾ, ಹಾಗೂ ಮೊಬೈಲ್ ಕರೆಯ ಮೂಲಕವಾಗಿ ಪ್ರಾರ್ಥನೆಯನ್ನು ಮಾಡಿಸಿಕೊಡುತ್ತಾ ಇದ್ದೀರಾ. ಭಾಳ ಸಂತೋಷ. ಖಂಡಿತವಾಗಿಯೂ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ದೈವಿಕ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ದೇವರಲ್ಲಿ ಭರವಸೆಯನ್ನು ಇಡುವಂಥದ್ದು ಹಾಗೂ ನಂಬಿಕೆಯನ್ನು ಇಡುವಂಥದ್ದು. ಹೌದು ಪ್ರಿಯರೇ, ನಾವು ದೇವರಲ್ಲಿ ಭರವಸೆಯನ್ನು ಇಡುತ್ತೇವೆ, ನಂಬಿಕೆಯನ್ನು ಇಡುತ್ತೇವೆ. ಆದರೆ ಇವತ್ತಿನ ಸಂದೇಶದ ಮುಖ್ಯ ಒಂದು ಶಿರೋನಾಮೆ ಏನು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ದೇವರಿಗೆ ಕಠಿಣವಾದದ್ದು ಯಾವುದೂ ಇಲ್ಲ ಎಂಬುದಾಗಿ. ದೇವರಿಗೆ ಕಠಿಣವಾಗಿರುವಂಥದ್ದು ಯಾವುದೂ ಇಲ್ಲ. ಯಾವುದಾದ್ರೂ ಕಠಿಣವಾಗಿದೆಯಾ? ಈ ಲೋಕದಲ್ಲಿ ಎಷ್ಟೋ ಜನರು ಕುಟುಂಬವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಪ್ರಿಯರೇ. ನಿಮ್ಮ ಕುಟುಂಬದ ಜೀವನ ಕಠಿಣವಾಗಿರಬಹುದು. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಆಗದಂಥ ರೀತಿಯಲ್ಲಿ ನಿಮ್ಮ ಕೆಲಸವು ಕಠಿಣವಾಗಿರಬಹುದು. ಅಥವಾ ಯಾವುದಾದರೂ ಅನೇಕ ವರ್ಷಗಳಿಂದ ಪೀಡಿಸ್ತಾ ಇರುವಂಥ ಕಾಯಿಲೆಗಳು ಕೂಡ ಕಠಿಣವಾಗಿರಬಹುದು. ಅಯ್ಯೋ, ನಾನು ಇಂಥ ದುರಾವಸ್ಥೆಯಲ್ಲಿ ಬಿದ್ದಿದ್ದೇನಲ್ಲ, ಅಯ್ಯೋ ನನ್ನ ಕೆಲಸದಲ್ಲಿ ನನಗೆ ಸಮಾಧಾನ ಇಲ್ಲವಲ್ಲ, ನನ್ನ ಕುಟುಂಬದಲ್ಲಿ ನನಗೆ ಸಮಾಧಾನ ಇಲ್ಲ ಎಂಬುದಾಗಿ ನಾವು ಎಷ್ಟೋ ಸಾರಿ, ಅಯ್ಯೋ ಈ ಲೋಕದ ಜನರು ನಮ್ಮನ್ನು ಕೈ ಬಿಟ್ಟಿದ್ದಾರೆ, ಈ ಲೋಕದ ವೈದ್ಯರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ಎಂಬುದಾಗಿ ನಾವು ನಾನಾ ವಿಧವಾಗಿ ಮಾತನಾಡಬಹುದು ಪ್ರಿಯರೇ. ಪ್ರಿಯ ವೀಕ್ಷಕರೇ, ಆದರೆ ಒಬ್ಬನಿದ್ದಾನೆ. ಬರಬೇಕಾದಂಥ ರಕ್ಷಣೆ ಆತನಿಂದಲೇ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ. ಯೆಹೋವ ಹೀರೆ, ದೇವರು ಎಲ್ಲವನ್ನ ಒದಗಿಸುವವನಾಗಿದ್ದಾನೆ. ಯೆಹೋವನು ಆರೋಗ್ಯದಾಯಕನಾಗಿದ್ದಾನೆ. ಯೆಹೋವನು ಸಮಾಧಾನದ ಪ್ರಭು ಆಗಿದ್ದಾನೆ. ದೇವರ ಒಂದು ಆಶೀರ್ವಾದವನ್ನು ನಾವು ಇವತ್ತು ಪಡೆದುಕೊಳ್ಳಬೇಕಾಗಿದೆ. ಈ ದಿನದಲ್ಲಿ ಯೆಹೋವನಿಗೆ, ಅಂದರೆ ದೇವರಿಗೆ ಕಠಿಣವಾಗಿರುವಂಥದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನಮ್ಮಷ್ಟಕ್ಕೆ ನಾವು ಕಠಿಣ ಮಾಡ್ಕೊಳ್ತಾ ಇದ್ದೇವೆ. ಯಾಕೆ ಅಂತಂದರೆ ಆ ಭರವಸೆ, ನಂಬಿಕೆ ನಮ್ಮಲ್ಲಿ ಇಲ್ಲ. ಸುವಾರ್ತೆಯ ಭಾಗದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು, ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಸಾಕು. ಎಂಥ ಅದ್ಭುತ! ಏನು ದೊಡ್ಡದಾದಂಥ ನಂಬಿಕೆ ಅಲ್ಲ ಪ್ರಿಯರೇ, ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮ್ಮಲ್ಲಿ ಇದ್ದಾಗ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಿಮಗೆ ಬಿಡುಗಡೆ ಉಂಟು. ನೀವು ದೇವರ ವಾಕ್ಯವನ್ನು ಓದ್ತಾ ಇದ್ದೀರಾ, ನಿಮಗೆ ಸಮಾಧಾನ ಉಂಟು. ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಕೆಲಸ ಆಗದೆ ಕುಟುಂಬವು ದುಃಖಕರವಾದಂಥ ಚಿಂತೆಯ ಪರಿಸ್ಥಿತಿಗೆ ಒಳಗೊಂಡಿರುವುದೇ ಆದರೆ ಆ ಸಾಸಿವೆ ಕಾಳಿನಷ್ಟು ಆ ನಂಬಿಕೆಯನ್ನು ನೀವಿಟ್ಟಾಗ ನಿಮಗೆ ಕುಟುಂಬದಲ್ಲಿ ಬಿಡುಗಡೆ ಉಂಟು. ಆದರೆ ನಾವೆಲ್ಲ ಏನು ಹೇಳ್ತಾ ಇದ್ದೇವೆ? ಅಯ್ಯೋ, ನಾವು ಕಠಿಣವಾದಂಥ
ಸಮಸ್ಯೆಗೆ ನಾವು ಸಿಲುಕಿ ಹಾಕಿಕೊಂಡಿದ್ದೇವೆ. ಇಂಥ ಒಂದು ಕಷ್ಟದಿಂದ ನಮ್ಮನ್ನು ಬಿಡಿಸುವುದಕ್ಕೆ ಯಾರಿದ್ದಾರೆ ಅನ್ನುವಂಥ ಒಂದು ಪರಿಸ್ಥಿತಿ, ಒಂದು ಪ್ರಶ್ನೆ ಪ್ರಿಯ ವೀಕ್ಷಕರೇ ನಿಮ್ಮಲ್ಲಿ ಇರುವುದಾದರೆ ಆ ಯೇಸು ಕ್ರಿಸ್ತನಿದ್ದಾನೆ. ಆ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡುಗಡೆಗೊಳಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇಂದಿನ ಪೂರ್ವಜರು ಕೂಡ, ಇಂದಿನ ಕಾಲದಲ್ಲಿ ಅನೇಕ ಪ್ರವಾದಿಗಳು, ಅನೇಕ ಇಸ್ರೇಲ್ ಜನಾಂಗದವರು ಕಷ್ಟದ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ಅವರನ್ನು ಎಂಥ ಅದ್ಭುತವಾಗಿ ಬಿಡಿಸ್ತಾ ಗೊತ್ತುಂಟಾ? ಪ್ರಿಯ ದೇವ ಜನರೇ, ಇವತ್ತು ದೇವರಿಗೆ ಕಠಿಣವಾಗಿರುವಂಥದ್ದು ಒಂದು ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯೆರೆಮೀಯನು ಬರೆದಂಥ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯ 17ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎಲೆ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯ ಆಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ. ಯಾರು ಯಾರಿಗೆ ಹೇಳಿದಂಥ ಮಾತಾಗಿದೆ? ಪ್ರವಾದಿಯಾದಂಥ ಯೆರೆಮೀಯನ ಜೀವಿತದಲ್ಲಿ ದೇವರು ಮಾಡಿದಂಥ ಅದ್ಭುತವನ್ನು ನೆನೆಸಿದಂಥ ಯೆರೆಮೀಯನು ಹೇಳುವಂಥ ಮಾತಾಗಿದೆ. ಎಂಥ ಅದ್ಭುತವಾಗಿ ಮಾತನಾಡ್ತಾ ಇದ್ದಾನೆ ಪ್ರಿಯ ವೀಕ್ಷಕರೇ. ಆತನು ಹೇಳುವಂಥದ್ದು, ಎಲೆ ಕರ್ತನಾದ ನನ್ನ ದೇವರೇ, ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯ ಆಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ. ದೇವರ ಮಾತಿನಿಂದ ಈ ಲೋಕವು ಸೃಷ್ಟಿಯಾಗಿದೆ ಪ್ರಿಯರೇ. ದೇವರ ಮಾತಿನಿಂದ ಆತನು ಮೊದಲನೇ ದಿನ, ಎರಡನೆಯ ದಿನ, ಮೂರನೇ ದಿನ, ನಾಲ್ಕನೇ ದಿನ, ಐದನೇ ದಿನ ಏನನ್ನು ಸೃಷ್ಟಿ ಮಾಡಿದ್ದಾನೆ, ಆರನೇ ದಿನ ಏನನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲವೂ ಆತನ ಮಾತಿನ ಮೂಲಕವಾಗಿ ಜಗತ್ತು ಉತ್ಪತ್ತಿಯಾಯಿತು, ಉಂಟಾಯಿತು, ಸೃಷ್ಟಿಯಾಯಿತು. ಆದರೆ ಆತನ ಒಂದೇ ಒಂದು ಮಾತಿನ ಮೂಲಕವಾಗಿ ಇವತ್ತು ಪ್ರತಿಯೊಬ್ಬ ಮನುಷ್ಯರಿಗೆ, ಅಂದರೆ ಯಾರ್ಯಾರು ಆತನನ್ನು ಸ್ವೀಕಾರ ಮಾಡಿಕೊಳ್ಳುತ್ತಾರೋ ಅವರಿಗೆ ಎಲ್ಲ ವಿಷಯದಲ್ಲಿ ಕೂಡ ಬಿಡುಗಡೆ ಆಗುತ್ತೆ ಹೊರತು ಅವರಿಗೆ ಯಾವುದೇ ಕಠಿಣವಾಗಿರುವುದಿಲ್ಲ. ಇಲ್ಲಿ ಯೆರೆಮೀಯನು ಈ ಮಾತನ್ನು ಹೇಳಬೇಕಾದರೆ ಇಂದಿನ ಚರಿತ್ರೆಯನ್ನು ನೋಡುವಂಥ ಸಮಯದಲ್ಲಿ ಯಹೂದದ ಅರಸನಾದಂಥ ಚಿದ್ಕೀಯನ ಆಳ್ವಿಕೆಯ 10ನೇ ವರ್ಷದಲ್ಲಿ, ಅಂದರೆ ನೆಬೂಕದ್ನೆಚ್ಚರನ ಆಳ್ವಿಕೆಯ 18ನೇ ವರ್ಷದಲ್ಲಿ ಯೆಹೋವನು ಯೆರೆಮೀಯನಿಗೆ ತನ್ನ ವಾಕ್ಯವನ್ನು ದಯಪಾಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಗಾದೆ ಹೇಳ್ತಾರೆ, ಇದ್ದದನ್ನ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ದದಂತೆ. ಹಾಗೆ ಇದು ಒಂದು ಗಾದೆ. ಅದೇ ಥರ ನೆಬೂಕದ್ನೆಚ್ಚರನ ಕಾಲದಲ್ಲಿಯೂ ಕೂಡ, ಆಳ್ವಿಕೆಯ ಕಾಲದಲ್ಲಿ, ಯಹೂದದ ಅರಸನಾದ ಚಿದ್ಕೀಯನ ಆಳ್ವಿಕೆಯ ಕಾಲದಲ್ಲಿ ಇಸ್ರಾಯೇಲರಿಗೆ ಅನೇಕ ಕಷ್ಟಗಳಿತ್ತು ಪ್ರಿಯರೇ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವಾಗ ಸತ್ಯವನ್ನೇ ನುಡಿತಾ ಇದ್ದಂಥ, ಆ ಪ್ರವಾದನೆಯನ್ನು ಹೇಳ್ತಾ ಇದ್ದಂಥ ಯೆರೆಮೀಯನನ್ನು ಸೆರೆಮನೆಗೆ ಹಾಕಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಯೆರೆಮೀಯನು ಚಿದ್ಕೀಯ ಅರಸನ ಬಗ್ಗೆ, ನೀನು ಈ ರೀತಿಯಾಗಿ ಸೆರೆಗೆ ಹೋಗುತ್ತೀಯಾ, ನಿನ್ನ ಒಂದು ಆಸ್ಥಾನದಲ್ಲಿ, ನಿನ್ನ ಒಂದು ಸೇವೆಯ ಸಮಯದಲ್ಲಿ ನಿನಗೆ ಅನೇಕ ಕಷ್ಟಗಳು ಬರುತ್ತೆ, ಅನೇಕ ಸಮಸ್ಯೆಗಳು ಬರುತ್ತೆ ಎಂಬುದಾಗಿ ಯೆರೆಮೀಯನು ಯಾವಾಗ ಆತನ ವಿಚಾರದಲ್ಲಿ ದಿಟ್ಟ ನಿರಂತರವಾಗಿ ಮಾತನಾಡ್ತಾ ಇದ್ದ, ಚಿದ್ಕೀಯನಿಗೆ ಕೇಳಲಿಕ್ಕೆ ಆಗಲಿಲ್ಲ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸತ್ಯವನ್ನು ಹೇಳ್ತಾ ಇದ್ದರೆ ಯಾರು ನಮ್ಮ ಮಾತನ್ನ ಕೇಳಲಿಕ್ಕೆ ಬರೋದಿಲ್ಲ. ಅಥವಾ ಯಾರಾದ್ರೂ ಒಂದು ಅಧಿಕಾರಿಗೆ ನೀನು ಈ ರೀತಿಯಾಗಿ ತಪ್ಪು ಮಾಡ್ತಾ ಇದೀಯಾ, ಈ ರೀತಿಯಾಗಿ ತಪ್ಪಾದ ಮಾರ್ಗದಲ್ಲಿ ಹೋಗ್ತಾ ಇದೆಯಾ ಅಂತ ಅಂದರೆ ಯಾರು ಕೂಡ ಕೇಳುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ಅವ್ರನ್ನ ಬೈಯುವಂಥದ್ದನ್ನು ನೋಡುತ್ತೇವೆ. ಉದಾಹರಣೆಗೆ ಸಭಾಪಾಲಕರು ಬಂದು, ನೀನು ಸಭೆಗೆ ಬರ್ತಾ ಇದ್ದೀಯಾ, ಸಭೆಯಲ್ಲಿ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ನಿನ್ನ ಮಾತು, ನಿನ್ನ ನಡೆ, ನಿನ್ನ ಕ್ರಿಯೆಗಳು ಸರಿಯಾಗಿಲ್ಲ, ಸರಿಯಾಗಿ ನೀನು ನಡ್ಕೋ, ಸರಿಯಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ನಡೆ ಎಂಬುದಾಗಿ ಹೇಳುವಾಗ ಸದಸ್ಯರು ಬೋಧಕರ ಮೇಲೆ ಜಗಳಕ್ಕೆ ಹೋಗುವಂಥದ್ದನ್ನು ನಾವು ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ನಾವು ಒಡಂಬಡಿಕೆ ಕಾಲದಲ್ಲಿ ಕೂಡ, ಪ್ರವಾದಿಯಾದಂಥ ಯೆರೆಮೀಯನ ಕಾಲದಲ್ಲಿ ಕೂಡ ನಾವು ನೋಡ್ತೇವೆ. ಚಿದ್ಕೀಯನ ಆಳ್ವಿಕೆಯ ಕಾಲದಲ್ಲಿ ಇರಬಹುದು, ಅಥವಾ ನೆಬೂಕದ್ನೆಚ್ಚರನ ಆಳ್ವಿಕೆಯ ಕಾಲದಲ್ಲಿ ಇರಬಹುದು. ಅನೇಕ ಸಮಸ್ಯೆಗಳು ಬಂದಾಗ ಯೆರೆಮೀಯನು ಯಾವಾಗ ಖಂಡಿಸ್ತಾನೆ ಪ್ರಿಯರೇ, ಆ ಜನರು ನೆನೆಸ್ಕೊಂಡ್ರು, ಇವರ ದೇವರು ಇವರಿಗೆ ಸಹಾಯ ಮಾಡ್ತಾನಾ,
ಇವರ ದೇವರು ಇವರ ಸಂಗಡ ಇರ್ತಾನ? ನಾವು ಉದಾಹರಣೆಗೆ ನೆಬೂಕದ್ನೆಚ್ಚರನು ಆ ಒಂದು ಇಸ್ರೇಲ್ ಜನಾಂಗವನ್ನು ನಾವು ನೋಡ್ತೇವೆ ಯಾವ ಮಟ್ಟದಲ್ಲಿ ನಡೆಸಿದ. ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಅವರನ್ನು ಬಾಬೆಲಿಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ನಡೆದಂಥ ಕೆಲವು ಘಟನಾವಳಿಗಳನ್ನು ನಾವು ನೋಡುವಾಗ ಇದೇ ನೆಬೂಕದ್ನೆಚ್ಚರ ರಾಜನು ಕೂಡ ಆತನು ಹೇಳುವಂಥದ್ದು, ನಿಜವಾದ ದೇವರನ್ನು ನಾನು ನೋಡಿದ್ದೇನೆ ಎಂಬುದಾಗಿ ಆತನು ಅಂಗೀಕರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಯಾಕೆಂದರೆ ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಅವರನ್ನ ಆ ಬೆಂಕಿಗೆ ಹಾಕಿದಾಗ ಆತನು ಹಾಕಿದ ಜನರು 3 ಮಾತ್ರ, ಆದರೆ 4 ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ ಆತನು ದೇವರನ್ನು ನಿಜವಾಗಿ ಅಲ್ಲಿ ಅಂಗೀಕರಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗಾಗಿ ಇಲ್ಲಿ ಯೆರೆಮೀಯನು ಕೂಡ ಆ ಒಂದು ದೈವೋಕ್ತಿಯನ್ನು ನುಡಿಯುವಂಥ ಸಮಯದಲ್ಲಿ ನಾವು 32ನೇ ಅಧ್ಯಾಯ 6ನೇ ವಚನದಲ್ಲಿ ಯೆರೆಮೀಯನು ತಿಳಿಸಿದ್ದು, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇಗೋ, ನಿನ್ನ ಚಿಕ್ಕಪ್ಪನಾದ ಶಲೂಮನ ಮಗನಾಗಿರುವ ಅನಮೇಲನು ನಿನ್ನ ಬಳಿಗೆ ಬಂದು ಅನಾತೋತಿನಲ್ಲಿರುವ ನನ್ನ ಹೊಲವನ್ನು ಕೊಂಡುಕೋ, ಪರಾಧೀನವಾಗದಂತೆ ಅದನ್ನು ಕೊಂಡುಕೊಳ್ಳುವ ಹಕ್ಕು ನಿನ್ನದೇ ಎಂದು ಹೇಳುವನು. ಆಗಿನ ಕಾಲದಲ್ಲಿ ಇಸ್ರೇಲ್ ಜನರಿಗೆ, ದೇವರ ಮಕ್ಕಳಿಗೆ ಯಾವುದೇ ಹಣ ಆಸ್ತಿಯನ್ನು ಗಳಿಸುವುದಕ್ಕೆ ಬಹಳ ಕಷ್ಟ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ಪ್ರಿಯ ವೀಕ್ಷಕರೇ, ಯೆರೆಮೀಯನು ಒಂದು ಹೊಲವನ್ನು ಕೊಂಡುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಚಿದ್ಕೀಯ ಇರ್ಬೋದು ಪ್ರಿಯರೇ, ಆತನು ನೆನೆಸ್ಕೊಳ್ತಾನೆ, ಇವರ ದೇವರು ಬಂದು ಸಹಾಯ ಮಾಡ್ತಾನೆ, ಖಂಡಿತ ಸಹಾಯ ಮಾಡೋದಿಲ್ಲ ಎಂಬುದಾಗಿ ಆತನು ಎಷ್ಟೇ ಹೇಳಿದರೂ ಕೂಡ ಯೆರೆಮೀಯನು ಒಂದು ಹೊಲವನ್ನು ಕೊಂಡುಕೊಳ್ಳುತ್ತಾನೆ. ಯಾವಾಗ ಹೊಲವನ್ನು ಕೊಂಡುಕೊಂಡಂಥ ಸಮಯದಲ್ಲಿ ಆತನು ಈ ವಾಕ್ಯವನ್ನು ಹೇಳುವಂಥದ್ದು, ನಮ್ಮ ದೇವರಿಗೆ ಯಾವುದು ಕೂಡ ಅಸಾಧ್ಯವಲ್ಲ, ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಂತರ ಅದೇ ಅಧ್ಯಾಯ 26ನೇ ವಚನದಲ್ಲಿ ಹೇಳುವಂಥದ್ದು, ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಹೀಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟು. ಈಗೋ, ನಾನು ದೇವರಾಗಿದ್ದೇನೆ, ನಾನು ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಆದ ಕಾರಣ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಈ ಪಟ್ಟಣವನ್ನು ಕಸ್ದೀಯರ ವಶಕ್ಕೆ, ಅಂದರೆ ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನ ಕೈಗೆ ಸಿಕ್ಕಿಸುವೆನು, ಅವನು ಇದನ್ನು ಆಕ್ರಮಿಸುವನು. ದೇವರು ಯೆರೆಮೀಯನ ಮೂಲಕವಾಗಿ ಒಂದೊಂದು ವಿಚಾರಗಳನ್ನು ಹೇಳುವಾಗ ದೇವರು ಆ ಜನಾಂಗದ ಜೊತೆಯಲ್ಲಿ ಇದ್ದುಕೊಂಡು ಅವರನ್ನು ಆತ್ಮಿಕವಾಗಿ ಬಲಪಡಿಸಿದನೆಂಬುದಾಗಿ ನೋಡುತ್ತೇವೆ. ಅದೇ ಅಧ್ಯಾಯ 27ನೇ ವಚನವನ್ನು ಕೂಡ ನಾವು ನೋಡುವಾಗ ದೇವರು ಯೆರೆಮೀಯನ ಸಂಗಡ ಇದ್ದಂಥ ಸಮಯದಲ್ಲಿ ಯೆರೆಮೀಯನು ಹೇಳುವಂಥದ್ದು, ದೇವರಿಗೆ ಕಠಿಣವಾದಂಥ ಕಾರ್ಯವು ಯಾವುದೂ ಇಲ್ಲ, ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಮೊದಲನೇದಾಗಿ ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಯಾವುದೂ ಇಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇದಕ್ಕೆ ಉದಾಹರಣೆಯಾಗಿ ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರು ಅಬ್ರಹಾಮನಿಗೂ ಸಾರಳಿಗೂ ಮುಪ್ಪಿನ ಕಾಲದಲ್ಲಿ ಮಕ್ಕಳ ಭಾಗ್ಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಆ ವಾಕ್ಯವನ್ನು ಓದುವುದಾದರೆ ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನ ದೇವರ ವಾಕ್ಯ ಹೇಳುವಂಥದ್ದು, ಯೆಹೋವನಿಗೆ ಅಸಾಧ್ಯವಾದುದುಂಟು. ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಪ್ರಿಯರೇ. ದೇವರಿಗೆ ಅಸಾಧ್ಯವಾದುದುಂಟು. ನಾನು ಹೇಳಿದಂತೆಯೇ ಬರುವ ವರ್ಷ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಬೊಂಕಲು ಆತನು, ಹಾಗನ್ನಬೇಡಮ್ಮ, ನೀನು ನಕ್ಕದುಂಟು ಅಂದನು. ಇಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮ ಮತ್ತು ಸಾರಳ ಒಂದು ಜೀವಿತವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ನಾವು ನೋಡುತ್ತೇವೆ, ಅಬ್ರಹಾಮನಿಗೆ 100 ವರ್ಷವಾಗಿತ್ತು ಪ್ರಿಯರೇ, ಸಾರಳಿಗೆ 99 ವರ್ಷವಾಗಿತ್ತು. ಇಂಥ ಒಂದು ಪ್ರಾಯದಲ್ಲಿ ಕೂಡ ದೇವರ ಪ್ರಸನ್ನತೆಯನ್ನು ಅವರು ಅನುಭವಿಸಿದರು ಎಂಬುದಾಗಿ ನೋಡುತ್ತೇವೆ. ಯಾಕೆಂದರೆ ಅಬ್ರಹಾಮ ಮತ್ತು ಸಾರಳ ಜೀವಿತದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಂಥ ಪ್ರಯುಕ್ತವಾಗಿ ದೇವರಿಗೆ ಅಸಾಧ್ಯವಾದಂಥ ಕಾರ್ಯ
ಕಾರ್ಯಗಳು ಆಗಿನ ಕಾಲದಲ್ಲಿ ಇರಲಿಲ್ಲ ಪ್ರಿಯರೇ. ಪ್ರಿಯ ವೀಕ್ಷಕರೇ, ಎಷ್ಟೋ ಜನ ಇವತ್ತಿನ ದಿನದಲ್ಲಿ ಹೇಳ್ತಾ ಇರ್ಬೋದು, ಅಯ್ಯೋ ನನಗೆ ವಯಸ್ಸಾಗಿದೆ, ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ, ಅಯ್ಯೋ ನನಗೆ ವಯಸ್ಸಾಗಿದೆ, ನನಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ, ಅಯ್ಯೋ ನಾನು ಮದುವೆ ಆಗಿ ಸುಮಾರು ವರ್ಷಗಳ ಕಾಲ ಕಳೆದಿದೆ, ನನಗೆ ಮಕ್ಕಳ ಭಾಗ್ಯ ಸಿಕ್ಕಿಲ್ಲ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ದಾವೀದನು ಬರೆದಂಥ ಕೀರ್ತನೆ 127ನೇ ಅಧ್ಯಾಯ 3ನೇ ವಚನ, ಪುತ್ರ ಸಂತಾನವು ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ. ನಿಜವಾಗಿಯೂ ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಒಂದಿಲ್ಲ ಪ್ರಿಯರೇ, ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ ದೇವರಲ್ಲಿ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಾಗ ಮಾತ್ರ ದೇವರಿಗೆ ಕಠಿಣವಾದದ್ದು ಯಾವುದೂ ಇರುವುದಿಲ್ಲ. ದೇವರು ಪ್ರತಿಯೊಬ್ಬರ ಮೇಲೆ ತನ್ನ ಕೃಪೆಯನ್ನು ಇರಿಸುವುದರ ಮೂಲಕವಾಗಿ ಅವರ ಅಗತ್ಯಗಳನ್ನು ಪೂರೈಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಇಲ್ಲಿ ಅಬ್ರಹಾಮನನ್ನು ದೇವರು ಕರೆದಾಗ ಆತನನ್ನು ಆಶೀರ್ವದಿಸಿದನೆಂಬುದನ್ನು ನೋಡುತ್ತೇವೆ. ನಂತರ ಅಬ್ರಹಾಮನ ಒಂದು ಬೇಡಿಕೆಯನ್ನು ಆತನು ಈಡೇರಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ಸಾರಳು ಒಂದು ತಪ್ಪನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಯಾವಾಗ ದೇವದೂತರು ಅಬ್ರಹಾಮನ ಸಂಗಡ ಮಾತನಾಡುವಂಥ ಸಮಯದಲ್ಲಿ ಆಕೆ ಆ ಗುಡಾರದ ಒಳಗಡೆ ಇದ್ದುಕೊಂಡು ಇದು ಸಾಧ್ಯನ ಎಂಬುದಾಗಿ ನಗುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ದೇವರು ಎಲ್ಲವನ್ನ ಗಮನಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಯಾವಾಗ ಆ ದೇವರ ಭಕ್ತರಿಂದ ನಿಜವಾದಂಥ ಒಂದು ಸಾಕ್ಷಿ, ನಿಜವಾದಂಥ ಒಂದು ಅದ್ಭುತದ ಕರೆ ಅಬ್ರಹಾಮನಿಗೆ ಹೇಳುವಾಗ ಸಾರಳು ಕೇಳಿದಾಗ ಆಕೆ ನಂಬುವುದಕ್ಕೆ ಸ್ವಲ್ಪ ಹಿಂದೇಟು ಹಾಕುವಂಥದ್ದನ್ನು ನಾವು ನೋಡುತ್ತೇವೆ. ಆದರೂ ಕೂಡ ದೇವರು ಅಬ್ರಹಾಮನನ್ನು, ಸಾರಳನ್ನು ಆಶೀರ್ವದಿಸಿ ಅವರು ಹೇಳುವಂಥ ಮಾತು, ಯೆಹೋವನಿಗೆ ಅಸಾಧ್ಯವಾದುದುಂಟು. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಇಂಥ ಒಂದು ಪ್ರಶ್ನೆಗಳು ಬರುವಂಥ ಸಮಯದಲ್ಲಿ ನಾವು ಕೂಡ ಕೇಳ್ತೇವೆ, ಅಯ್ಯೋ ಯೇಸು ಸ್ವಾಮಿಯನ್ನು ನಂಬಿದರೆ ನಮಗೆ ಕಷ್ಟ ಎಲ್ಲ ಮಾಯವಾಗ್ತದಂತೆ, ಚರ್ಚ್ಗೆ ಹೋದರೆ ನಮಗೆ ಕಷ್ಟಗಳು ಬರುವುದಿಲ್ಲ ಎಂಬುದಾಗಿ ಎಷ್ಟೋ ಜನ ನಂಬಿಕೆಯಿಂದ ಚರ್ಚ್ಗಳಿಗೆ ಹೋಗುತ್ತಾರೆ, ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಡುತ್ತಾರೆ. ಆದರೆ ಇನ್ನೂ ಕೆಲವರು ಏನು ಹೇಳ್ತಾರೆ ಎಂಬುದಾಗಿ ನೋಡುವಾಗ, ಅಯ್ಯೋ ನಾವು ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ನಮಗೆ ತುಂಬ ಕಷ್ಟ ಬರ್ತಾ ಇದೆ, ನಾವು ಚರ್ಚ್ಗಳಿಗೆ ಹೋಗುವುದರಿಂದ ನಮಗೆ ಕಷ್ಟಗಳು ಬರ್ತಾ ಇದೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇಂಥ ನಿರಾಶೆಯ ಪರಿಸ್ಥಿತಿಯಲ್ಲಿರುವಂಥ ನಿಮ್ಮ ಜೀವಿತದಲ್ಲಿ ನೀವು ಯಾವಾಗಲೂ ಕೂಡ ಮುಂದೆ ಹಾಕಿದಂಥ ಹೆಜ್ಜೆಯನ್ನು ಹಿಂದೆ ತೆಗೆಯಲಿಕ್ಕೆ ಹೋಗಬೇಡಿ ಪ್ರಿಯರೇ. ಒಂದು ಸಾರಿ ನಾವು ದೇವರ ಮೇಲೆ ಭರವಸೆಯನ್ನು, ನಂಬಿಕೆಯನ್ನಿಟ್ಟಾಗ ದೇವರಿಗೆ ಅಸಾಧ್ಯವಾದಂಥ ಕಾರ್ಯಗಳು ಒಂದೂ ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಎರಡನೇದಾಗಿ, ನಾವು ಆ ಆಶೀರ್ವಾದವನ್ನು ಪಡೆಯಬೇಕಾದರೆ ತಾಳ್ಮೆಯ ಜೀವಿತ ಬಹಳ ಪ್ರಾಮುಖ್ಯ ಎಂಬುದಾಗಿ ನೋಡುತ್ತೇವೆ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯ 35ನೇ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದು. ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ನೋಡಿ, ಅಬ್ರಹಾಮನಿಗೂ ಸಾರಳಿಗೂ ವಯಸ್ಸಾಗಿದ್ದರೂ ಕೂಡ ಅವರು ತಮ್ಮ ಧೈರ್ಯವನ್ನು ಬಿಟ್ಟು ಬಿಡಲಿಲ್ಲ ಪ್ರಿಯರೇ. ಧೈರ್ಯವಾಗಿ ಇದ್ದು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಅಂಥ ಮುಪ್ಪಿನ ಕಾಲದಲ್ಲಿ ಕೂಡ ಈಸಾಕನನ್ನು ಪಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರಿಗೆ ಕಠಿಣವಾಗಿರುವಂಥದ್ದು ಯಾವುದೂ ಇಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಯಾವತ್ತೂ ಕೂಡ ನಾವು ದೇವರ ಆಶೀರ್ವಾದವನ್ನು ನಾವು ಹೊಂದಬೇಕಾದರೆ ಮನುಷ್ಯನಿಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆ ತಾಳ್ಮೆ ಅಬ್ರಹಾಮನಲ್ಲಿ ಕೂಡ ಇತ್ತು ಎಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ, ಆ ತಾಳ್ಮೆಯ ಜೀವಿತ ಯೋಬನು ಬರೆದಂಥ ಪುಸ್ತಕ 42ನೇ ಅಧ್ಯಾಯವನ್ನು ನಾವು ಪೂರ್ತಿ ಓದುವುದಾದರೆ ಅಲ್ಲಿ
ದೇವರು ಯೋಬನ ಜೀವಿತದಲ್ಲಿ ಕೂಡ ಆತನಲ್ಲಿದ್ದಂಥ ತಾಳ್ಮೆಯ ಜೀವಿತಕ್ಕೆ ಅನುಸಾರವಾಗಿ ಆತನು ಅನೇಕ ಆಶೀರ್ವಾದಗಳನ್ನು ಯೋಬನು ಕೂಡ ಹೊಂದಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ನಾವು ದೇವರ ಆಶೀರ್ವಾದಗಳನ್ನು ಪಡೆಯಬೇಕಾದರೆ ಮೂರನೇದಾಗಿ ಭೂ ಸಂಬಂಧವಾದ ಮೇಲೆ ಮನಸ್ಸನ್ನು ಇಡಬಾರದು ಪ್ರಿಯರೇ. ಯಾವುದೇ ಕಾಮ, ಕ್ರೋಧ, ಮತ್ಸರ, ಹಗೆತನ ಇಂಥವುಗಳ ಮೇಲೆ ನಾವು ಯಾವಾಗ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಾಗ ನಮಗೆ ಆಶೀರ್ವಾದಗಳು ಸಿಗೋದಿಲ್ಲ. ಅದನ್ನು ನಾವು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ಅದನ್ನು ನಾವು ಓದೋಣ ಪ್ರಿಯರೇ. 5ನೇ ವಚನ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಯಾವುದು ಎಂಬುದಾಗಿ ನೋಡುವಾಗ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಯಾವಾಗ ಇದನ್ನೆಲ್ಲ ನಾವು ಬಿಟ್ಟು ಬಿಡುತ್ತೇವೆ, ದೇವರು ನಮ್ಮನ್ನು ಎಲ್ಲ ವಿಷಯದಲ್ಲಿ ಕೂಡ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ ಪ್ರಿಯ ವೀಕ್ಷಕರೇ, ಯೋಬನಲ್ಲಿ ತಾಳ್ಮೆ ಇತ್ತು, ಆಶೀರ್ವಾದವನ್ನು ಪಡ್ಕೊಂಡ. ನೋಡಿ ಯೋಬನ ಒಂದು ಜೀವಿತವನ್ನು ನೋಡುವಾಗ ಅನೇಕ ಕಷ್ಟಗಳು ಬಂದಾಗಲೂ ಕೂಡ ತನ್ನ ಪತ್ನಿ ಬಂದು ಕೂಡ ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿದಾಗಲೂ ಕೂಡ ಯೋಬನು ತಾಳ್ಮೆಯನ್ನು ತೆಗೆದುಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ ಪ್ರಿಯರೇ. ಯೆರೆಮೀಯನನ್ನು ದೇವರು ಆಶೀರ್ವದಿಸಿದಂಥ ದೇವರು ಅಂಥ ಕಠಿಣ ಕಾಲದಲ್ಲಿ ಕೂಡ ದೇವರು ಯೆರೆಮೀಯನಿಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಕೊಡ್ತಾನೆ. ಒಂದು ವೇಳೆ ಆತನು ಚಿದ್ಕೀಯ ಅರಸನಿಗೂ ನೆಬೂಕದ್ನೆಚ್ಚರನ ಅರಸನಿಗೆ ಎದುರುಕೊಂಡು ಆತನು ತನ್ನ ಪ್ರವಾದನೆ ಹೇಳುವುದನ್ನು ಬಿಟ್ಟು ಬಿಡ್ಬೋದಾಗಿತ್ತು. ಆತನು ಧೈರ್ಯದಿಂದ ಮತ್ತೆ ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡು ಒಂದು ಹೊಲವನ್ನು ಕೊಂಡುಕೊಂಡು ಆತನು ದೇವರಿಗೆ ಹೇಳ್ತಾನೆ, ಅಯ್ಯೋ ನನ್ನ ದೇವರೇ, ನಿನಗೆ ಅಸಾಧ್ಯವಾದದ್ದು ಯಾವುದಾದರೂ ಇದೆಯಾ? ಎಲ್ಲವೂ ಕೂಡ ಸಾಧ್ಯ ಎಂಬುದಾಗಿ ಆತನು ದೇವರಿಗೆ ತನ್ನ ಜೀವಿತವನ್ನು ಆತನು ಮುಡುಪಾಗಿ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಅಬ್ರಹಾಮ ಮತ್ತು ಸಾರಳು ಕೂಡ ಯಾವಾಗ ದೇವರ ಆಶೀರ್ವಾದವನ್ನು ಹೊಂದಿದರು, ಅವರು ಕೂಡ ತಮ್ಮ ಜೀವಿತವನ್ನು ದೇವರಿಗೆ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಭಾವನೆಗಳು, ಅಯ್ಯೋ ದೇವರನ್ನು ಇಷ್ಟು ವರ್ಷ ನಾನು ಪ್ರೀತಿ ಮಾಡ್ತಾ ಇದ್ದೇನೆ, ನನಗೆ ಆಶೀರ್ವಾದ ಸಿಕ್ಕಿಲ್ಲ ಅನ್ನುವಂಥ ನಿರಾಶೆಯ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಇದೆಯಾ? ನಿರಾಶರಾಗಬೇಡಿರಿ. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಆತನು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವವನಾಗಿದ್ದಾನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನಾಗಿದ್ದಾನೆ. ಯಾವಾಗ ಎಂಬುದಾಗಿ ನೋಡುವಾಗ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸನ್ನು ಇಡಬಾರದು. ಅಂದರೆ ಕೆಟ್ಟ ಆಲೋಚನೆಗಳ ಮೇಲೆ ಮನಸ್ಸನ್ನು ಇಡದೆ ಪೂರ್ಣ ಪ್ರಮಾಣದಿಂದ ನಾವು ದೇವರಲ್ಲಿ ಭರವಸೆಯನ್ನು, ನಂಬಿಕೆಯನ್ನು ಇಟ್ಟಾಗ ಮಾತ್ರ ಎಲ್ಲವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಜೀವಿತವನ್ನು, ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸುವುದಾದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರುವಂಥದ್ದಾಗಿದೆ. ದೇವರು ಈ ವಾಕ್ಯವನ್ನು ನಿಮಗೆ ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ದೇವರೇ, ಈ ಸಂದೇಶದ ಮೂಲಕವಾಗಿ ಪ್ರತಿಯೊಬ್ಬರೂ ಕೂಡ ದೇವರ ಮೇಲೆ ಪೂರ್ಣ ಭರವಸೆಯನ್ನು, ನಂಬಿಕೆ ನೀಡುವುದರ ಮೂಲಕವಾಗಿ ದೈವಿಕ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂಥ ಕೃಪೆಯನ್ನು ದಯಪಾಲಿಸಿಕೊಡು. ಕರ್ತನಾದ ದೇವರೇ, ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದು ಕುಟುಂಬದಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆಗಳು, ಕಷ್ಟ ಕಾಯಿಲೆಗಳಿರುವುದಾದರೆ, ಒಂದು ವೇಳೆ ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವುದಾದರೆ ನಿನ್ನ ಕೃಪಾ ಕಟಾಕ್ಷವನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಮನವಿಗಳಿರುವುದಾದರೆ ಈ ಕೆಳಕೊಂಡ ದೂರವಾಣಿಯ ಸಂಖ್ಯೆಗೂ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಾಗ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ಈ ದಿನದಲ್ಲಿ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.